ಮೊನ್ನೆ ಒಬ್ಬಳು ಕಾಲೇಜಲ್ಲಿ ಓದ್ತಿದ್ದಾಳೆ. ನಮ್ಮ ಒಬ್ಬರು ಪೇಷಂಟೇ ಅವ್ರು ಬಂದರು ಇಲ್ಲಿಗೆ. ಫುಲ್ ಸೆಟ್ಟಲ್ಲಿದ್ದಾಳೆ. ಹೇಳ್ತಾಳೆ, ಡಾಕ್ಟ್ರೇ ಇದು ನೀವು ಇಲ್ಲಿಗೆ ಬಂದ ಮೇಲೆ ನನ್ನ ಕೂದಲು ಸಿಕ್ಕಾಬಟ್ಟೆ ಉದುರ್ತಾ ಇದೆ. ಆಗಿದ್ದು 4 ತಿಂಗಳಾಗಿದೆ ಬಂದು, ಸಿಕ್ಕಾಬಟ್ಟೆ ಉದುರ್ತಾ ಇದೆ. ಸ್ನಾನ ಮಾಡಿದಾಗ ಇಷ್ಟಿಷ್ಟು ಗೊಂಚವಾಗಿ ಹೋಗ್ತಿದೆ ಕೂದಲು. ಏನು ಮಾಡೋದು, ಹಿಂಗೆ ಹೋದರೆ ನಾನು ಬಾಣಲಿ ಆಗೋಗ್ತೀನಿ ಅಂತ ಹೇಳೋದು. ಸೊ ಇದು ತುಂಬ ಮುಖ್ಯವಾಗಿರೋ ವಿಷಯ. ಇದು ಕೂದಲು ಉದುರೋದು ಆರ್ಥರೈಟಿಸ್ ಇರೋರಿಗೆ ಅಥವಾ ಸಂಧಿವಾದ ಇರೋರಿಗೆ ಏನಕ್ಕೆ ಕೂದಲು ಉದುರ್ಬೋದು, ಇದನ್ನ ತಿಳ್ಕೊಂಡ್ರೆ ಅದನ್ನ ಯಾವ ರೀತಿ ತಡೆಗಟ್ಬೋದು ಅಂತಲೂ ನೋಡ್ಕೊಳ್ಳೋ. ಮುಖ್ಯವಾಗಿ 3 ಕಾರಣ ಇರುತ್ತೆ ಕೂದಲು ಉದುರೋಕ್ಕೆ ಆರ್ಥರೈಟಿಸ್ ಇರೋರಿಗೆ. ಮೊದಲನೇ ಕಾರಣ ಏನು, ಆರ್ಥರೈಟಿಸ್ ಕಾಯಿಲೆ ಯಾವುದರಿಂದ ಇದೆ. ಇವಾಗ SLE ಅನ್ನೋ ಕಾಯಿಲೆ ಇದ್ದರೆ ಕೂದಲು ಉದುರೋದು, ಆ ಕಾಯಿಲೆನ ಕಂಟ್ರೋಲ್ ಮಾಡೋದಿದ್ರೆ ಕೂದಲು ಉದುರೋದು ಒಂದು ಅದ್ರದ್ದು ಲಕ್ಷಣ. ಇಲ್ಲಾಂದರೆ ಕೆಲವ್ರಿಗೆ ಏನಾಗುತ್ತೆ, ತುಂಬ ಜಾಸ್ತಿ ಸಂಧಿವಾದ ಇರುತ್ತೆ, ಆ ಟೈಮಲ್ಲಿ ಬಂದಿದ್ದ ಕೂದಲು ಏನಿರುತ್ತಲ್ಲ ಅಷ್ಟು ಶಕ್ತವಾಗಿರಲ್ಲ. ಸೊ ಅದು ಹೋಗ್ತಾ ಇನ್ನು ಮುಂದಿನ 3 ತಿಂಗಳಲ್ಲಿ ಅದು ಜಾಸ್ತಿ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ತಾನಾಗೆ ವಾಪಸ್ ಬರುತ್ತೆ. ಇವೆರಡು ಕಾಯಿಲೆಗಳಿಂದಾಗಿ ಕೂದಲು ಉದುರೋದು. ಕಾಯಿಲೆಯ ತೀವ್ರತೆ ಜಾಸ್ತಿ ಆದಾಗ ಅಥವಾ SLE ಅಂತ ಕಾಯಿಲೆ ಇದ್ದಾಗ ಅದರಿಂದ ಕೂದಲು ಉದುರುತ್ತೆ. ಎರಡನೇದೇನಾಗುತ್ತೆ, ನಾವು ಪೌಷ್ಟಿಕವಾದ ಆಹಾರ ತಗೋತಾ ಇರಲ್ಲ, ಕಬ್ಬಿಣದ ಅಂಶ ಕಡಿಮೆ ಆಗಿರುತ್ತೆ ದೇಹದಲ್ಲಿ, ಆವಾಗಲೂ ಕೂದಲು ಉದುರುತ್ತೆ. ಇದು ಯಾಕಾಗುತ್ತೆ ಅಂತ ಹೇಳ್ತೀನಿ. ಈಗ ಸಂಧಿವಾತ ಇರೋರಿಗೆ ತುಂಬ ಉರಿಯೂತ ಇರುತ್ತೆ ದೇಹದಲ್ಲಿ. ಆ ರೀತಿ ಉರಿಯೂತ ಇದ್ದಾಗ ಹೊಟ್ಟೆ ಹಸಿವು ತುಂಬ ಕಡಿಮೆ ಆಗೋಗುತ್ತೆ. ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಅದ್ರ ಮೇಲೆ ಕೈಕಾಲು ನೋವು ಇದೆ, ತಿನ್ನಲ್ಲ, ಊಟ ಮಾಡಲ್ಲ ಸರಿಯಾಗಿ, ಹೊತ್ತೊತ್ತಿಗೆ ಊಟ ಮಾಡಲ್ಲ. ಊಟ ಮಾಡಿದ್ರೂ ಸುಮ್ಮನೆ ಏನೋ ಗಂಜಿ ಕುಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಈ ರೀತಿ ಇದ್ದಾಗ ದೇಹದಲ್ಲಿ ಕಬ್ಬಿಣದ ಅಂಶನೋ ಇಲ್ಲ ವಿಟಮಿನ್ B12 ಅಂಶನೋ ಇಲ್ಲ ವಿಟಮಿನ್ D ಅಂಶನೋ ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ಕಡಿಮೆ ಆದಾಗ ದೇಹದಲ್ಲಿ ಕೂದಲು ತನ್ನಿಂತಾನಾಗೆ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಶಕ್ತಿ ಇರಲ್ಲ ಕೂದಲಲ್ಲಿ. ಇದು ಎರಡನೇ ಕಾರಣ. ಇದನ್ನ ಯಾವ ರೀತಿ ಸರಿಪಡಿಸ್ಬೋದು, ಇದನ್ನ ಸರಿಪಡಿಸೋಕೆ ಏನಿಲ್ಲ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನೋವನ್ನೆಲ್ಲ ಕಡಿಮೆ ಮಾಡಿ, ಉರಿಯೂತನ ಕಡಿಮೆ ಮಾಡಿ, ಚೆನ್ನಾಗಿ ಊಟ ಮಾಡಿ ಅಷ್ಟೇ. ಬೇಕಿದ್ದರೆ ಐರನ್ ಮಾತ್ರೆನೋ B12 ಮಾತ್ರೆನೋ ಅದು ನಿಮ್ಮ ವೈದ್ಯರು ಕೊಡ್ತಾರೆ ನಿಮಗೆ. ಮೂರನೇ ಕಾರಣ ಅಂದರೆ ಮಾತ್ರೆಯಿಂದನೂ ಕೂದಲು ಉದುರುತ್ತೆ, ಕೆಲವೊಂದು ಔಷಧಿಗಳಿಂದ ಕೂದಲು ಉದುರುತ್ತೆ. ಈ ಮೊದಲಿನ 2 ಕಾರಣ ಅಲ್ಲ ಅಂತ ಗೊತ್ತಾದ ಮೇಲೆ ಇದು ಔಷಧಿ ಇರ್ಬೋದಾ ಅಂತ ಒಂದು ಊಹೆ ಪಡಿಸ್ಬೋದು. ಇದು ನಿಮ್ಮ ವೈದ್ಯರೇ ಹೇಳ್ತಾರೆ ನಿಮಗೆ. ಅದು ವಿಶೇಷವಾಗಿ ಈ ವಾರಕ್ಕೊಂದ್ಸಲಿ ಮಿಥೋಟ್ರಿಕ್ಸೆಟ್ ಅಂತ ಮಾತ್ರೆ ತಗೋತೀವಲ್ಲ, ಅದು ಕೆಲವರು ಅಂದರೆ ಒಂದು 100ರಲ್ಲಿ 2ರಿಗೆ 2% ಅಂತ ಹೇಳ್ಬೋದು, 100ರಲ್ಲಿ 2ರಿಗೆ ಕೂದಲು ಉದುರಿಸುತ್ತೆ. ಆ ಥರ ಇತ್ತು ಅಂತ ಹೇಳಿದ್ರೆ ಆ ಮಾತ್ರೆ ಡೋಸ್ನ ಸ್ವಲ್ಪ ಕಡಿಮೆ ಮಾಡೋದು, ಅಥವಾ ಅದ್ರ ಜೊತೆ ವಾರದಲ್ಲಿ 2 ದಿನ ತಗೋತೀವಲ್ಲ ಫೋಲಿಕ್ ಆ್ಯಸಿಡ್, ಆ ಮಾತ್ರೆಯನ್ನು ಜಾಸ್ತಿ ಮಾಡೋದು, ಏನೋ ಒಂದು ಮಾಡ್ತಾರೆ ನಿಮ್ಮ ವೈದ್ಯರು. ಅವ್ರ ಜೊತೆ ಹೋಗಿ ಮಾತಾಡಿದ್ರೆ, ಸೊ ಔಷಧಿಯಿಂದ ಕೂದಲು ಉದುರ್ತಾ ಇದ್ದರೆ ಒಂದು ಔಷಧಿನ ಚೇಂಜ್ ಮಾಡ್ತಾರೆ, ಇಲ್ಲ ಔಷಧಿ ಡೋಸ್ ಕಡಿಮೆ ಮಾಡ್ತಾರೆ, ಇಲ್ಲ ಅದು ಕೂದಲು ಉದುರ್ದಿರೋಂಗೆ ಬೇರೆ ಏನಾದರೂ ಔಷಧಿ ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಮುಖ್ಯವಾಗಿ 3 ಕಾರಣಗಳು ಕೂದಲು ಉದುರೋದಕ್ಕೆ. ಸೊ ನಮ್ಮ ಕಾಲೇಜ್ ಹುಡುಗಿಗೆ ಹೇಳ್ಬೋದು, ನೋಡಮ್ಮ ನಿನಗೆ ತುಂಬ ಜಾಸ್ತಿ ಇತ್ತು ಮೊದಲು, ಅದು ಸಂಧಿವಾದ ಕಂಟ್ರೋಲ್ ಆದಂಗೆ ನಿಮ್ಮ ಕೂದಲು ಉದುರೋದು ನಿಂತೋಗುತ್ತೆ, ಬಾಣಲಿ ಆಗೋಗಲ್ಲ, ಆಗಕ್ಕೆ ಬಿಡೋದು ಇಲ್ಲ ನಾವು.